ನಮಸ್ಕಾರ ಗುರು. ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಏನಪ್ಪಾ ಅಂದ್ರೆ ನ್ಯೂಜಿಲೆಂಡ್ ವರ್ಸಸ್ ಇಂಡಿಯಾ ಮೊದಲ ಏಕದಿನ ಪಂದ್ಯ ಮುಕ್ತಾಯ ಆಗಿದೆ. ನಮ್ಮ ಭಾರತ ತಂಡ ಸೈಕ ಗೆದ್ಬಿಟ್ರು, ಬಾಯಿಗೆ ಬರ್ಸಿ ಗೆದ್ಬಿಟ್ರು ಅಂತ. ಕೊನೆಯಲ್ಲಿ ಹಂಗೋ ಹಿಂಗೋ ಹೆಂಗೆಂಗೋ ಏನೇನೋ ಆಗ್ಬಿಟ್ಟು ಗೆದ್ರು ಅಂತ. ಬಟ್ ಹೈಲೈಟ್ ಆಗಿರೋದೇನಪ್ಪಾ ಅಂತಂದ್ರೆ ವಿರಾಟ್ ಕೊಹ್ಲಿ ಅವರು ಸೆಂಚುರಿ ಮಿಸ್ ಮಾಡಿದ್ರು ಅಂತ ಈ ಒಂದು ಪಂದ್ಯದಲ್ಲಿ. ಒಂದು ಏನಂದ್ರೆ 7 ರನ್ಗಳಿಂದ ತಲಪಾರೆ ರೀಸನ್ ಅಂತ ಹೇಳ್ಬಿಟ್ಟು ಮಿಸ್ ಆಯ್ತು. ಗ್ಯಾಪ್ ಅಲ್ಲಿ 85ನೇ ಶತಕ ಮಿಸ್ ಆಯ್ತು. ಆಮೇಲೆ 54ನೇ ಓಡಿ ಒಂದು ಸೆಂಚುರಿ ಮಿಸ್ ಆಗ್ಬಿಡ್ತು ನಮ್ಮ ಕೊಹ್ಲಿ ಅವ್ರ ಕಡೆಯಿಂದ ಅಂತ. ಸೊ ಡೈರೆಕ್ಟ್ ಆಗಿ ಪಂದ್ಯದ ಬಗ್ಗೆನೆ ಮಾತಾಡ್ಬೇಕು ಅಂತಂದ್ರೆ, ಮೊದಲನೇದಾಗಿ ನಾವು ಟಾಸ್ ಗೆಲ್ತೀವಿ, ಅದೇ ಕ್ರೇಜಿ ಅನಿಸ್ತು. ಯಾಕಂದ್ರೆ ಟಾಸ್ ಏನೋ ಗೆಲ್ಲಲ್ಲ ಅಂತ, ಬಟ್ ಟಾಸ್ ಗೆದ್ಬಿಟ್ಟು ಬೌಲಿಂಗ್ ತಗತೀವಿ. ಆಮೇಲೆ ಈ ಕಡೆ ಪ್ಲೇಯಿಂಗ್ ಎಲೆವನ್ ಒಂಥರ ಕ್ರೇಜಿ ಅನಿಸ್ತು. ಅದರಲ್ಲಿ ಸ್ಪೆಷಲ್ ಏನಂದ್ರೆ ಈ ಕಡೆ ನಿಮ್ಮೆಲ್ಲರ ನೆಚ್ಚಿನ ಹರ್ಷದೀಪ್ ಇರ್ಲಿಲ್ಲ ಗುರು. ಸೊ ಲೀಡಿಂಗ್ ವಿಕೆಟ್ ಟೇಕರ್ T20 ಓಕೆ, ಬಟ್ ಇಲ್ಲೂ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಸೌತ್ ಆಫ್ರಿಕಾ ಸೀರೀಸ್ ಅಲ್ಲೂ ನೋಡಿದ್ವಿ ನಾವು. ಬಟ್ ಅವ್ರು ಇಲ್ಲದೆ ಇರೋದು ಒಂಥರ ಏನೋ ಕ್ರೇಜಿ ಅನ್ಸ್ಬಿಡ್ತು. ಯಾಕಪ್ಪ, ಏನ್ ಪ್ರಾಬ್ಲಮ್ ಆಗಿದೆ ಅದನ್ನು ಏನು ಗೊತ್ತಿರಲಿಲ್ಲ. ಸೊ ಬೆಂಚ್ ಮಾಡಿರೋದು ಒಂಥರ ಕ್ರೇಜ್ ಅನ್ಸ್ಬಿಡ್ತು. ಆಮೇಲೆ ಈ ಕಡೆ ನ್ಯೂಜಿಲೆಂಡ್ ಅವ್ರ ಕಡೆಯಿಂದ ಓಪನರ್ಸ್ ಬರ್ತಾರೆ. ಹೆನ್ರಿ ನಿಕೋಲ್ಸ್ ಅಂಡ್ ಡೆವೆನ್ ಕಾನ್ವೆ ಇಬ್ರು ಬರ್ತಾರೆ ಬ್ಯಾಟಿಂಗ್ ಗೆ. ಫಸ್ಟ್ ಆಫ್ ಆಲ್ ಏನಂದ್ರೆ ಹೆನ್ರಿ ನಿಕೋಲ್ಸ್ಗೆ ಗುರು, ಅಣ್ಣನ್ಗೆ ಏನಂತಂದ್ರೆ ಒಂಥರ ವರದಾನ ಸಿಕ್ಕಂಗಾಯ್ತು. ಯಾವ ಟೈಮಲ್ಲಿ ಅಂದ್ರೆ ನಮ್ಮ ಕುಲ್ದೀಪ್ ಯಾದವ್ ಕ್ಯಾಚ್ ಬಿಡ್ತಾರೆ, ಅದು ಥರ್ಡ್ ಮ್ಯಾನ್ ಅಲ್ಲಿ ಕ್ಯಾಚ್ ಬಿಟ್ಬಿಡ್ತಾರೆ ಗ್ಯಾಪ್ ಅಲ್ಲಿ. ಅದಾದ್ಮೇಲೆ ಇಬ್ರು ರಾಜಕೀಯ ಬಿಟ್ಟೆ ಆಡಿದ್ರು ಗುರು. 117 ರನ್ ವರೆಗೂ ಪಾರ್ಟ್ನರ್ಶಿಪ್ ತಗೊಂಡ್ ಹೋಗ್ತಾರೆ. ಡೆಮನ್ ಕಾನ್ವೆ 50 ಹೊಡಿತಾನೆ ಅಣ್ಣ, ಈ ಕಡೆ ನಿಕೋಲ್ಸ್ 50 ಹೊಡಿತಾನೆ ಅಣ್ಣ. ಒಂಥರ ಇಬ್ರು ಏನಪ್ಪ ಹಿಂಗೆಲ್ಲ ಆಡ್ತವ್ರೆ ಅಂತ ಅನಿಸ್ತಾ ಇತ್ತು ಆ ಟೈಮಲ್ಲಿ. ಬಟ್ ನಮ್ಮ ರಾಣಾ ಆರ್ಮಿ ಬಿಡ್ಬೇಕಲ್ಲ, ಸೆಂಚುರಿ ಅಲ್ಲ ಗುರು, ನಾವು ಪಟ ಅಂತ 2 ವಿಕೆಟ್ ತೆಗಿತೀನಿ ಅಂತ ಹೇಳ್ಬಿಟ್ಟು ಇಬ್ರು ಸೆಟ್ ಬ್ಯಾಟ್ಸ್ಮನ್ಸ್, ಸೆಟ್ ಓಪನರ್ಸ್ ನ ವಿಕೆಟ್ ತೆಗಿತಾರೆ. ನಮ್ಮ ರಾಣಾ ಆರ್ಮಿ ಸಕ್ಕದೊಳ್ಳೆ ಕ್ರೇಜಿ ಬೌಲಿಂಗ್ ಮಾಡ್ತಾ ಇದ್ರು ಆ ಟೈಮಲ್ಲಂತೂ. ಸಾಟ್ ಅಂತ 2 ವಿಕೆಟ್ ತೆಗಿತಾರೆ. ಆಮೇಲೆ ವಿಲಿಯಂಗ್ ಕೂಡ ಅವರನ್ನ ಕೂಡ ನಮ್ಮ ಮಿಯಾಬೈ, ನಮ್ಮ ಸಿರಾಜು ಸುಯಿ ಅಂತ ಹೇಳ್ಬಿಟ್ಟು ಅವರು ವಿಕೆಟ್ ತೆಗೆದ್ಬಿಡ್ತಾರೆ ಸಕ್ಕತ್ತಾಗಿ. ಸೊ ಆಮೇಲೆ ಗ್ಯಾಪ್ ಅಲ್ಲಿ ಗ್ಲೇನ್ ಫಿಲಿಪ್ಸ್ ಬರ್ತಾರೆ, ಅವರು ಕುಲ್ದೀಪ್ ಯಾದವ್ ಔಟ್ ಆಗ್ಬಿಡ್ತಾರೆ. ಆಮೇಲೆ ಮಿಚೆಲ್ ಹೇ ಅಂತ ಬರ್ತಾರೆ, ಅವರು ಔಟ್ ಆಗ್ಬಿಡ್ತಾರೆ. ಒಂಥರ ಹೆಂಗಾಗ್ಬಿಡುತ್ತೆ ಅಂದ್ರೆ 117 ರನ್ 0 ವಿಕೆಟ್ ಇರೋರು ಸೀದಾ 198 ರನ್ಗೆ 5 ವಿಕೆಟ್ ಹೋಗುತ್ತೆ ಗುರು. ಸೊ ನಾವು ಒಂಥರ ಹೆವಿ ಕಂಬ್ಯಾಕ್ ಮಾಡಿದ್ವಿ ಆ ಟೈಮಲ್ಲಿ ಅಂತ ಅನ್ನಿಸ್ತು. ಒಳ್ಳೆ ಬೌಲಿಂಗ್ ಕೂಡ ಮಾಡ್ತಾ ಇದ್ವಿ. ಬಟ್ ಏನಂದ್ರೆ ಈ ಕಡೆ ಡೇರೆಲ್ ಮಿಚಲ್ ಅಣ್ಣ ಹೆವಿ ಆಧಾರ ಸ್ತಂಭ ತರ ನಿಂತಿದ್ದಪ್ಪ. ಸೊ ಡೇರೆಲ್ ಮಿಚಲ್ ಮತ್ತೆ ಈ ಕಡೆ ಕ್ಯಾಪ್ಟನ್ ಬ್ರೇಸ್ವೆಲ್ ಇಬ್ರು ಒಂಥರ ಪಾರ್ಟ್ನರ್ಶಿಪ್ ಬೆಳೆಸೋಣ ಅಂತ ಟ್ರೈ ಮಾಡ್ತಾರೆ. 39 ರನ್ ಪಾರ್ಟ್ನರ್ಶಿಪ್ ಏನೋ ಬೆಳೆಸ್ತಾರೆ, ಅಂದ್ರೆ ಬರುತ್ತೆ ಅವ್ರಿಬ್ಬರ ಕಡೆಯಿಂದ. ಬಟ್ ಈ ಕಡೆ ಮೈಕಲ್ ಬ್ರೇಸ್ವೆಲ್ ಅಣ್ಣ ಒಂದ್ ಟೈಮು ಹೆಂಗಂತಂದ್ರೆ ಕ್ರೇಜಿ ರನ್ಔಟ್ ಆಗ್ಬಿಡ್ತಾರೆ ಗುರು. ನಮ್ಮ ಶ್ರೇಯಸ್ ಅಯ್ಯರ್ಗೆ ಆ ಒಂದು ವಿಕೆಟ್ ಕೊಡ್ಬೇಕು ಅಂತ, ಯಾಕಂತಂದ್ರೆ ಅವರೇ ರನ್ಔಟ್ ಮಾಡ್ತಾರೆ. ಬುಲ್ಸ್ ಐಸ್ ಅಂತಾರಲ್ಲ ಆ ತರ ಲಾಂಗ್ ಆನ್ ಅಲ್ಲಿ ಅಲ್ಲಿಂದ ಸ್ಟ್ರೇಟ್ ಹೊಡಿತಾರೆ ಗುರು. ಅದು ಒಂಥರ ಕ್ರೇಜಿ ರನ್ಔಟ್ ಅಂತ. ಕ್ಯಾಪ್ಟನ್ ಬ್ರೇಸ್ವೆಲ್ದು ವಿಕೆಟ್ ತುಂಬಾ ಇಂಪಾರ್ಟೆಂಟ್ ಆಗಿತ್ತು, ಯಾಕಂದ್ರೆ ಅಣ್ಣ ಯಾವಾಗ್ಲೂ ನಮ್ ವಿರುದ್ಧ ಆಡ್ತಾನೆ ಇರ್ತಾರೆ. ಸೊ ಅವ್ರ ವಿಕೆಟ್ ಹೋಗಿದ್ದು ಅಲ್ಲಿ ಸ್ವಲ್ಪ ರನ್ಸ್ಗೆ ಕಡಿವಾಣ ಹಾಕಿದ್ವಿ ನಾವು. ಆದ್ರೆ ಈ ಕಡೆ ಡೇರೆಲ್ ಮಿಚಲ್ ನಾವು ಬಿಟ್ಟು ಹೊಡೆದಿದ್ದು ಫಾರ್ಮ್ ಆಫ್ ಇಸ್ ಲೈಫ್ ಅಂತ ಹೇಳ್ತಾರಲ್ಲ ಆ ತರ ನಡೀತಾ ಇದೆ ಅಂತ ಹೇಳ್ಬೋದು. ಡೇರೆಲ್ ಮಿಚಲ್ ಎಲ್ಲಾ ಮ್ಯಾಚ್ ಅಲ್ಲಿ ಆಡ್ತವನೆ ಅಣ್ಣ. 53 ಏನೋ ಎವರೇಜ್ ಇಟ್ಟವ್ರೆ. ಇಂಡಿಯಾ ವಿರುದ್ಧ ಅಂತೂ ಬಿಟ್ಟು ಆಡೋದಂತೂ ಪಕ್ಕ ಆಡ್ತಾರೆ ಅನ್ನೋ ತರ. ಇವತ್ತು ಕೂಡ ಒಂಥರ 84 ರನ್ ಏನೋ ಹೊಡಿತಾರೆ ಗುರು. ಸಕ್ಕದೊಳ್ಳೆ ಬ್ಯಾಟಿಂಗ್ ಮಾಡ್ತಾರೆ. ಆಮೇಲೆ ಬಂದವರೆಲ್ಲ ಗ್ಯಾಪ್ ಅಲ್ಲಿ ಸಟ್ಪಟ್ ಅಂತ ಔಟ್ ಆಗ್ಬಿಡ್ತಾರೆ. ಆದ್ರೆ ಈ ಕಡೆ ಡೇರೆಲ್ ಮಿಚಲ್ ಒಂಥರ ಕ್ರೇಜಿ ಬ್ಯಾಟಿಂಗ್ ಮಾಡ್ಬಿಟ್ಟು ಕೊನೆಯಲ್ಲಿ ಹೆಂಗಂತಂದ್ರೆ 300 ರನ್ಗೆ 8 ವಿಕೆಟ್ ಕಳ್ಕೊಂಡು 50 ಓವರ್ ಮುಕ್ತಾಯದೊಂದಿಗೆ 300 ಹೊಡಿತಾರೆ ಗುರು. ನಮ್ಗೆ 301 ರನ್ ಟಾರ್ಗೆಟ್ ಕೊಡ್ತಾರೆ. ನೀಟ್ ಆಗ್ಬಿಟ್ಟು ಆಯರಿ ಮಾಡ್ತಾರಲ್ಲ ಆ ತರ 301 ರನ್ ಹೊಡಿಬೇಕಾಯ್ತು ನಾವಂತ. ಇನ್ನು 301 ರನ್ ಟಾರ್ಗೆಟ್, ಈ ಟಾರ್ಗೆಟ್ ಬೆನ್ನತ್ತಿ ಬರ್ತಾರೆ. ಈ ಕಡೆ ನಮ್ಮ ಓಪನರ್ಸ್ ರೋಹಿತ್ ಶರ್ಮಾ ಅಂಡ್ ನಮ್ಮ ಶುಭ್ಮನ್ ಗಿಲ್. ಸೊ ಏನಪ್ಪಾ ಅಂದ್ರೆ ಇಬ್ರು ನೋಡ್ಕೊಂಡು ಆಡ್ತಾರೆ. ಫಸ್ಟ್ ಗೆ ಒಂದು 5 ಓವರ್ಸ್ ಎಲ್ಲ ಒಂದ್ ಲೆವೆಲ್ ನೋಡ್ಕೊಂಡು ಆಡೋಣ ಅಂತ ಆಡ್ತಿರ್ತಾರೆ. ಆಮೇಲೆ ನಮ್ಮ ಹಿಟ್ ಮ್ಯಾನ್ ಒಂದ್ 6 ಹೊಡಿತಾರೆ ಗುರು. ದುರ್ರ ಅಂತ ಹೋಗುತ್ತೆ, ಅದು ಫುಲ್ ಶಾಟ್, ಅವ್ರದ್ದು ಫೇವರೇಟ್ ಶಾಟ್. ಸೊ ಅಲ್ಲಿ ಒಂಥರ ಗುರು ನಾನು ಅರೈವ್ ಆಗಿದ್ದೀನಿ ವಡೋದರದಲ್ಲಿ ಅನ್ನೋ ತರ ಒಂದು ಸ್ಟೇಟ್ಮೆಂಟ್ ಕೊಟ್ಟಂಗಿತ್ತು. 2 6 ಎಲ್ಲ ಹೊಡಿತಾರೆ, 650 ಇಂಟರ್ನ್ಯಾಷನಲ್ ಸಿಕ್ಸಸ್ ಎಲ್ಲ ಕಂಪ್ಲೀಟ್ ಮಾಡ್ತಾರೆ. ಆಮೇಲೆ ಈ ಕಡೆ KL ಜೇಮಿಸನ್ ಓವರ್ ಅಲ್ಲಿ ಗುರು ಓವರ್ ದ ಕವರ್ ಮೇಲೆ ರಪ್ಪ ಅಂತ ಒಂದ್ 6 ಹೊಡೆಯೋಣ ಅಂತಾನೆ ಹೋಗ್ತಾರೆ. ಬಟ್ ಅದು ಅಷ್ಟು ದೂರ ಹೋಗೋದೇ ಅಲ್ಲ, ಅಲ್ಲೇ ಕ್ಯಾಚ್ ಹೋಗುತ್ತೆ. ಅಲ್ಲಿ ಸ್ವಲ್ಪ ಔಟ್ ಆಗ್ಬಿಡ್ತಾರೆ. 39 ರನ್ ಆಗಿರುತ್ತೆ, ಔಟ್ ಆಗ್ಬಿಡ್ತಾರೆ. ಆಮೇಲೆ ಈ ಕಡೆ ನಮ್ಮ ವಿರಾಟ್ ಕೊಹ್ಲಿ, ಕಿಂಗ್ ಕೊಹ್ಲಿ ಬರ್ತಾರೆ. ಅಲ್ಲಿ ಗ್ಯಾಪ್ ಅಲ್ಲಿ ಬಂದು ಕೂಡ್ಲೆ ನೋಡ್ಬೇಕು, ಅದೊಂಥರ T20 ಮೋಡೆ ಆನ್ ಮಾಡಿದಾರೆ ಅಂತ ಅನಿಸ್ತಾ ಇದೆ. ಬಂದು ಕೂಡಲೇ ದಡಬಡ ಅಂತ ಹೊಡೆಯಕ್ ಸ್ಟಾರ್ಟ್ ಮಾಡ್ತಿದ್ದಾರೆ ಗುರು. ಬಿಟ್ಟು ಬ್ಯಾಟಿಂಗ್ ಮಾಡಿದ್ರು. ಈ ಕಡೆ ಗಿಲ್ ಕೂಡ ಸಖತ್ತಾಗಿ ಬ್ಯಾಟಿಂಗ್ ಮಾಡಿದ್ರು. 39ಕ್ಕೆ 1 ವಿಕೆಟ್ ಇರೋರು ಸೀದಾ ಹೆಂಗಂದ್ರೆ 157 2ನೇ ವಿಕೆಟ್ ಏನೋ ಹೋಗುತ್ತೆ. ಆ ತರ 118 ಏನೋ ಪಾರ್ಟ್ನರ್ಶಿಪ್ ಬರುತ್ತೆ. ಚೆನ್ನಾಗೆಲ್ಲ ಪಾರ್ಟ್ನರ್ಶಿಪ್ ಬೆಳೆಸ್ತಾರೆ.
ಆ ಟೈಮಲ್ಲಿ ಈ ಕಡೆ ನಮ್ಮ ಕೊಹ್ಲಿ ಅವರು 44 ಬಾಲ್ಗೆ ಹಾಫ್ ಸೆಂಚುರಿ ಹೊಡಿತಾರೆ. ಗಿಲ್ ಕೂಡ 66 ಬಾಲ್ಗೆಲ್ಲ ಹಾಫ್ ಸೆಂಚುರಿ ಬರುತ್ತೆ. ಒಳ್ಳೆ ಪಾರ್ಟ್ನರ್ಶಿಪ್ ಬರ್ತಾ ಇರುತ್ತೆ. ಬಟ್ ಈ ಕಡೆ ಗಿಲ್ ಔಟ್ ಆಗ್ಬಿಡ್ತಾರೆ ಗುರು. ಈ ಕಡೆ ಕೊಹ್ಲಿ ಅವರು ಅಂತೂ ಅವ್ರು ನೀಟಾಗಿ ಆಡ್ತಾ ಇರ್ತಾರೆ. ಅವ್ರದ್ದೊಂದು ಟೆಂಪ್ಲೇಟ್ ಅಂದ್ರೆ ಹಳೆ ಟೆಂಪ್ಲೇಟೇ, ಬಟ್ ಅದಕ್ಕೆ ಸ್ವಲ್ಪ ಟ್ವೀಕ್ ಮಾಡಿ ಆಟ ಆಡ್ತಿದ್ದಾರೆ ಅಂತ. ಪಟ ಫಸ್ಟ್ ಗೇನೆ ದಡಬಡ ಅಂತ ಹೊಡಿಯೋದು, ಒಂದ್ 40 ಬಾಲಲ್ಲಿ 50 ಹೊಡಿಯೋದು, ಆಮೇಲೆ ಆರಾಮಾಗಿ ಸಿಂಗಲ್ ಆಡ್ಕೊಂಡು ಸೆಂಚುರಿವರೆಗೂ ಹೋಗೋದು ಅಂತ. ಅಂದ್ರೆ ಅಕಾರ್ಡಿಂಗ್ ಟು ಸಿಚುವೇಶನ್ ಆಡ್ತಾರೆ ಅಂತ, ಅದಂತೂ ಅಫ್ಕೋರ್ಸ್ ಗೊತ್ತಿರದೆ. ಇನ್ನು ಶ್ರೇಯಸ್ ಅಯ್ಯರ್ ಅವರು ಇಂಜುರಿಯಿಂದ ಬಂದಿದ್ರು. ಅವರು ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ರು ಗುರು. 49 ಏನೋ ಹೊಡಿತಾರೆ. ಇನ್ನೇನು ಒಂದು 77 ಪಾರ್ಟ್ನರ್ಶಿಪ್ ಬರುತ್ತೆ ಇಬ್ಬರ ಮಧ್ಯೆ. ಇನ್ನೇನ್ ಆರಾಮಾಗಿ ಗೆಲ್ತಾರೆ ಗುರು, ಏನು ಟೆನ್ಷನ್ ಇಲ್ಲ. ನಮ್ದು ಕೊಹ್ಲಿದು ಸೆಂಚುರಿ ಆಗುತ್ತೆ, ಎಲ್ಲಾನು ಆಗುತ್ತೆ ಅಂತ ಏನೇನೋ ಕನಸು ಕಾಣ್ತಾ ಇದ್ವಿ. ಬಟ್ ಗ್ಯಾಪ್ ಅಲ್ಲಿ ಕೇಲ್ ಜೇಮಿಸನ್ ಅಣ್ಣ ಬಂದ್ಬಿಟ್ಟು ಎಲ್ಲ ಅಲಲ ಮಾಡ್ಬೇಕಂತ ಇಲ್ಲಿ 93 ಹೊಡೆದಿರೋ ಅಂತ ನಮ್ಮ ವಿರಾಟ್ ಕೊಹ್ಲಿನ ಔಟ್ ಮಾಡ್ಬಿಡ್ತಾರೆ. ನಮ್ಮ ಕೊಹ್ಲಿ ಬಗ್ಗೆ ಹೇಳ್ಬೇಕು ಅಂದ್ರೆ ಅಫ್ಕೋರ್ಸ್ ಗೊತ್ತಿರೋದೆ, 28,000 ರನ್ಸ್ ಪೂರೈಸಿದ್ದಾರೆ ಗುರು ಇವಾಗ ಓವರ್ ಆಲ್ ಇಂಟರ್ನ್ಯಾಷನಲ್ ರನ್ಸ್ ನೋಡೋದಾದ್ರೆ. ಆಮೇಲೆ ಸೆಕೆಂಡ್ ಲೀಡಿಂಗ್ ರನ್ ಸ್ಕೋರರ್ ಇನ್ ಇಂಟರ್ನ್ಯಾಷನಲ್ ಕ್ರಿಕೆಟ್ ಅಂತಂದ್ರೆ ಯಾರು ಅಂದ್ರೆ ನಮ್ಮ ವಿರಾಟ್ ಕೊಹ್ಲಿ. 28,016 ಇತ್ತು ಸಂಘಕರ, ಅವ್ರನ್ನ ಸರ್ಪಾಸ್ ಮಾಡಿದ್ದಾರೆ ನಮ್ಮ ಕೊಹ್ಲಿ ಅವರು. ಒಂಥರ ಬೀಸ್ಟ್ ಮೋಡ್ ಅಂತೂ ಆನ್ ಆಗಿದೆ ಅಂತ. ಬಟ್ ಅಷ್ಟೇ ಸೆಂಚುರಿ ಬರ್ದೇ ಇರೋದು ಒಂಥರ ಏನಪ್ಪ ಹಿಂಗ ಆಗ್ಬಿಡ್ತು ಅಂತ ಅನ್ನಿಸ್ತು. ಆಮೇಲೆ ಶ್ರೇಯಸ್ ಅವರು ಚೆನ್ನಾಗಿ ಆಡ್ತಿರ್ತಾರೆ. ಬಟ್ ಏನಂದ್ರೆ ಕೊಹ್ಲಿ ಔಟ್ ಆದ್ಮೇಲೆ ಜಡೇಜಾ ಬರ್ತಾರೆ, ಆ ಜಡೇಜಾನ ಔಟ್ ಆಗ್ತಾರೆ ಅದೇ ಓವರ್ ಅಲ್ಲಿ. ಆಮೇಲೆ ಶ್ರೇಯಸ್ ಅವರು ಬೋಲ್ಡ್ ಆಗ್ಬಿಡ್ತಾರೆ. ಜೇಮಿಸನ್ ಅಂತೂ ಒಂದು 7-8 ಬಾಲಲ್ಲಿ ಮ್ಯಾಚ್ ಆ ಕಡೆ ಈ ಕಡೆ ಮಾಡ್ಬಿಡ್ತಾನೆ ಗುರು. ಅಣ್ಣ 3 ವಿಕೆಟ್ ಎಲ್ಲ ತೆಗೆದ್ಬಿಟ್ಟು ಅಲ್ಲಿ ಏನಂದ್ರೆ ಯಪ್ಪ ದೇವ್ರೆ ಏನ್ ಕತೆ ಅನ್ನೋ ತರ ಆಗ್ಬಿಡ್ತು. ಈ ಕಡೆ ನೋಡಿದ್ರೆ ವಾಷಿಂಗ್ಟನ್ ಸುಂದರ್ ಬರ್ತಾರೆ 5 ವಿಕೆಟ್ ಹೋದ್ಮೇಲೆ ಅಂತ ಅನ್ಕೊಂಡ್ರೆ, ನಮ್ಮ ರಾಣಾ ಆರ್ಮಿ ಎಲ್ಲ ಬ್ಯಾಟಿಂಗ್ ಏನಪ್ಪ ಇದು ಏನ್ ಕತೆ ಅಂತ ಅನಿಸ್ತಾ ಇತ್ತು. ಬಟ್ ಆ ಟೈಮಲ್ಲಿ ರಾಣಾ ಆರ್ಮಿ ನಮ್ಮ ಹರ್ಷಿತ್ ರಾಣಾ ಸಖತ್ ಬ್ಯಾಟಿಂಗ್ ಮಾಡಿದ್ರು ಗುರು. 29 ರನ್ನು, ಕ್ರೇಜಿ ಕಾಂಟ್ರಿಬ್ಯೂಷನ್ ಅಂತಾನೆ ಹೇಳ್ಬೋದು, ಒಳ್ಳೆ ಕೊಡುಗೆ ಅಂತ ಹೇಳ್ಬೋದು. 23 ಬಾಲಲ್ಲಿ 29 ಹೊಡಿತಾರೆ. ಅಫ್ಕೋರ್ಸ್ ನ್ಯೂಜಿಲೆಂಡ್ ಅವರೆಲ್ಲ ಕ್ಯಾಚ್ ಎಲ್ಲ ಬಿಟ್ರು, ಸ್ವಲ್ಪ ಫೀಲ್ಡಿಂಗ್ ಅವ್ರಿಗೂ ಕೈ ಕೊಡ್ತು ಅಂತ ಹೇಳ್ಬೋದು. ಬಟ್ ಸ್ಟಿಲ್ ನಮ್ಮ ರಾಣಾ ಆರ್ಮಿ ಸಖತ್ತಾಗಿ ಬ್ಯಾಟಿಂಗ್ ಮಾಡಿದ್ರು. ಅವ್ರ ಜೊತೆಗೆ ರಾಹುಲ್ ಅಣ್ಣ ಅಂತೂ ಕೊನೆಯಲ್ಲ ದಡಬಡ ಅಂತ ಹೊಡೆದ್ರು, ಏನ್ ತೊಂದರೆ ಇಲ್ಲ ಅನ್ನೋ ತರ. ನಮ್ಮ ಸುಂದ್ರಾಣನ್ ಜೊತೆ ಲಾಸ್ಟ್ ಆಗಿ ಸೇರ್ಬಿಟ್ಟು ರಾಹುಲ್ ಫಿನಿಶರ್ಸ್ ಆಫ್ ಇನ್ ಸ್ಟೈಲ್ ಅನ್ನೋ ತರ 4-4-6 2 4 1 6 ದೊಂದಿಗೆ ದಡಬಡ ಅಂತ ಹೊಡೆದು ಅವರು ಮುಗಿಸ್ಬಿಟ್ರು. ಒಂದೇನಪ್ಪಾ ಅಂತಂದ್ರೆ ಇವರು ನಮ್ಮ ರಾಹುಲ್ ಅಣ್ಣನ ನಂಬರ್ 5 ಅಲ್ಲಿ ಆಡ್ಸಿದ್ರೆ ಒಳ್ಳೇದು ಅಂತ ಅನಿಸ್ತಾ ಇದೆ. ಸ್ವಲ್ಪ ಸ್ಟೆಬಿಲಿಟಿ ತಂದ್ಕೊಡ್ತಾರೆ ಅಂತ, ಚೆನ್ನಾಗಿರುತ್ತೆ ಅಂತ. ಒಟ್ನಲ್ಲಿ ಒಂಥರ ಭಾರತ ತಂಡದ ಪ್ರದರ್ಶನ ಸಖತ್ತಾಗಿತ್ತು, ಸೂಪರ್ ಆಗಿತ್ತು. ಅಷ್ಟೇ ಕನ್ವಿನ್ಸಿಂಗ್ ವಿಕ್ಟ್ರಿ ಅಂತಲ್ಲ, ಕೊನೆಯಲ್ಲಿ ಯಾಕಪ್ಪ ಹಿಂಗ್ ಮಾಡಿದ್ರು ಅಂತ ಅನ್ಸಿದ್ದಂತೂ ನಿಜ. ಸೊ ನೆಕ್ಸ್ಟ್ ಮ್ಯಾಚ್ ನೋಡೋಣ, ಸಖತ್ತಾಗೆಲ್ಲ ಆಡ್ತಾರೆ, ಏನ್ ತೊಂದ್ರೆ ಇಲ್ಲ. ಆಮೇಲೆ ನೆಕ್ಸ್ಟ್ ಮ್ಯಾಚ್ ಹರ್ಷದೀಪ್ಗೆ ಏನಾದ್ರು ಚಾನ್ಸ್ ಕೊಡ್ತಾರೆ, ಅದು ಒಂದು ಕ್ವಶನ್ ಮಾರ್ಕ್ ಇದೆ. ಈ ಕಡೆ ನ್ಯೂಜಿಲೆಂಡ್ ಅವ್ರು ಯಾವ ತರ ಕಮ್ಬ್ಯಾಕ್ ಮಾಡ್ತಾರೆ ಅದನ್ನು ನೋಡ್ಬೇಕು. ಸೊ ಸೆಕೆಂಡ್ ಮ್ಯಾಚ್ ಯಾವ ತರ ಇರುತ್ತೆ ನೋಡೋಣ. ಬಟ್ ಈ ಮ್ಯಾಚ್ ಅಲ್ಲಂತೂ ರಚ್ಗೆರ್ಬಿಟ್ಟು ಆಡಿದ್ರು ನಮ್ಮ ಬಾಯ್ಸ್. ಒಟ್ನಲ್ಲಿ ನಮ್ಮ ಭಾರತ ತಂಡ ಅಂತೂ ಫಸ್ಟ್ ಮ್ಯಾಚ್ ಗೆದ್ರು. ಕೊಹ್ಲಿ ಅವರು ಸ್ವಲ್ಪ ಗ್ಯಾಪ್ ಅಲ್ಲಿ ಸೆಂಚುರಿ ಮಿಸ್ ಮಾಡಿದ್ರು, ಇಲ್ಲ ಅಂತಿಲ್ಲ. ನೆಕ್ಸ್ಟ್ ಮ್ಯಾಚ್ ಬರುತ್ತೆ, ಏನ್ ತೊಂದ್ರೆ ಇಲ್ಲ. ಈ ಒಂದು ಮ್ಯಾಚ್ ನೋಡ್ಬಿಟ್ಟು ನಿಮ್ಗೇನ್ ಅನಿಸ್ತು ಅಂತ ಪ್ಲೀಸ್ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಅಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ದಟ್ಸ್ ಇಟ್ ಫಾರ್ ದ ಡೇ. ಬಾಯ್. ಜೈ ಕರ್ನಾಟಕ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.